ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ಪ್ರಥಮ PUC ಕಾಮರ್ಸ್, ಆರ್ಟ್ಸ್, ಸೈನ್ಸ್ ವಿದ್ಯಾರ್ಥಿಗಳಿಗೆ 3 ಪ್ರಶ್ನೆ ಪತ್ರಿಕೆಗಳನ್ನು ಒಂದೇ ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತೇನೆ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು. ಉದ್ದೇಶ ಇಷ್ಟೇ, ಎಲ್ಲ ಕಡೆ ಪೀಸಾಗಿ ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಹೋಗಿಬಿಟ್ರೆ ನಿಮಗೆ ಹುಡುಕಲಿಕ್ಕೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಹಾಗಾಗಿ ಒಂದೇ ವಿಡಿಯೋದಲ್ಲಿ 3 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತೇನೆ. 100% ಇವೇ ಕ್ವಶನ್ಸ್ಗಳು ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಇರುತ್ತೆ. ಹಾಗೂ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಪ್ರಥಮ PUC ತ್ರೈಮಾಸಿಕ, ದ್ವಿತೀಯ ತ್ರೈಮಾಸಿಕ ಪರೀಕ್ಷಾ ಡಿಸೆಂಬರ್. ಯೂನಿಟ್ ಟೆಸ್ಟ್ 2ನಲ್ಲಿ ಏನಾದರೂ ಮಾಡಿ ಔಟ್ ಅಂಕಗಳನ್ನು ತೆಗೀರಿ ವಿದ್ಯಾರ್ಥಿಗಳೇ. ಇದು ಹಿಂದಿ ಕ್ವಶನ್ ಪೇಪರ್ ಆಗಿರುತ್ತೆ, ಹಿಂದಿ ಲ್ಯಾಂಗ್ವೇಜು. ಔಟ್ ತಗೊಂಡ್ರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸು ಇಂಪ್ರೂವ್ ಆಗುತ್ತೆ. ದೀಸ್ ಮಾರ್ಕ್ಸ್ ವಿಲ್ ಇಂಪ್ರೂವ್ ಯುವರ್ ಇಂಟರ್ನಲ್. ಇಮ್ಯಾಜಿನ್ ಯುವರ್ ಸೆಲ್ಫ್. ಬನ್ನಿ, ಸಬ್ಸೆ ಊಂಚಾ ಸ್ಥಾನ್ ಪರ್ ಬನಾ ಹುವಾ ಹಿಂದೂಸ್ತಾನ್ ಕಾ ಮಂದಿರ್ ಕೌನ್ ಸಾ ಹೈ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, पुलिस की इतनी गाड़ियाँ आई थी. ऑप्शन 2 इज़ द राइट आंसर. 2 गाड़ियाँ आई थी. क्वेश्चन नंबर 3, बसवेश्वर का आराध्य देव का नाम है डैश ಅಂತ ಇದೆ, ಆಯ್ತಲ್ವಾ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಏನಿದು ಕೂಡಲ ಸಂಗಮ್ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಕೂಡಲ ಸಂಗಮ್ ಅಂದರೆ ಯಾವುದ್ರಿ ಇದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ದಟ್ ಈಸ್ ಗುರು. ಆದರೆ ಡೌಟ್ ಇದೆ ವಿದ್ಯಾರ್ಥಿಗಳೇ, ದಯವಿಟ್ಟು ಯಾರಾದರೂ ಎಕ್ಸ್ಪರ್ಟೀಸ್ಗಳು ಈ ಒಂದು ಕ್ವಶನನ್ನು ನೋಡ್ತಾ ಇದ್ದರೆ ವಿಡಿಯೋ ಕಮೆಂಟ್ ಮುಖಾಂತರ ರೈಟ್ ಆನ್ಸರನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ನನಗೆ 2 ಕ್ವಶನ್ಸ್ ಡೌಟ್ ಇದೆ, ಆಯಿತಾ. ನೆಕ್ಸ್ಟ್ ಚಂದ್ರ ಪ್ರಕಾಶ್ ಕಾ ಪೈಲಟ್ ಯಹಾ ಥಾ ಅಂತ ಇದೆ. ಯಾವುದು ನನ್ನ ಪ್ರಕಾರ ಅದಕ್ಕೆ ಆನ್ಸರು ದ್ವಾರಕ ಅಂತ. ಆದರೆ ವಿದ್ಯಾರ್ಥಿಗಳು ಗ್ರೇಟರ್ ಕೈಲಾಶ್ ಅಂತ ಹೇಳ್ತಾ ಇದ್ದಾರೆ. ಯಾವುದು ಆನ್ಸರ್ ಅಂತ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ಬಿನೋ ಡಿನೋ ಅಂತ ಹೇಳಿ. ಬನ್ನಿ ವಿದ್ಯಾರ್ಥಿಗಳೇ, ಗ್ರಾಮರನ್ನು ಸಂಪೂರ್ಣವಾಗಿ ನಿಮಗೆ ಕಲಿಸ್ತಾ ಹೋಗ್ತೇನೆ ನಾನು, ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಉಸ್ನೆ ಭಿಖಾರಿ ಡ್ಯಾಶ್ ಭೀಕ್ ದಿ ಅಂತ ಇದೆ. ಕೋ ಅಂತ ಬರಿಬೇಕು, ಆಯಿತಾ. ಅವನಿಗೆ ಅಂತ ಹೇಳಲಿಕ್ಕೆ ನಾವು ಹಿಂದಿನಲ್ಲಿ ಕೋ ಅಂತ ಬರೆಯುತ್ತೇವೆ. ಥರ್ಡ್ ಇದಲ್ವಾ, ಅದು ಆನ್ಸರು ಕೋ. ನೆಕ್ಸ್ಟ್ ಅಲ್ಮಾರಿ ಡ್ಯಾಶ್ ಕಪಡೆ ರಖೆ ಹೇ. ಅದರಲ್ಲಿ ಅನ್ನಲಿಕ್ಕೆ ನಾವು ಇಲ್ಲಿ ಅದಕ್ಕೆ ಮೇ ಅಂತ ಬರಿಬೇಕು. ಅಲ್ಮಾರಿ ಮೇ ಕಪಡೆ ರಖೆ ಹೈ ಅಂತ, ಆಯಿತಾ. ಮೇ ಇಸ್ ದ ರೈಟ್ ಆನ್ಸರ್. ಛಾತ್ರ ಕಲಂ ಡ್ಯಾಶ್ ಲಿಖ್ತಾ ಹೈ ಅಂತ. ಛಾತ್ರ ಅಂದರೆ ಸ್ಟೂಡೆಂಟು ಪೆನ್ನಿನಿಂದ ಅಂತ ಹೇಳಲಿಕ್ಕೆ ಇಲ್ಲಿ ಸೆ ಅಂತ ಬರಿಬೇಕು. ಛಾತ್ರ ಕಲಂ ಸೆ ಲಿಖ್ತಾ ಹೈ ಅಂತ, ಆಯಿತಾ ಮಕ್ಕಳೇ. ಮೇಜ್ ಡ್ಯಾಶ್ ಪಂಕ ರಖಾ ಹೈ ಅಂತ ಇದೆ. ಮೇಜ್ ಪರ್ ಅದರ ಮೇಲೆ ಅನ್ನಲಿಕ್ಕೆ ನಾವು ಆನ್ ಅಂತ ಹೇಳಲಿಕ್ಕೆ ಇಲ್ಲಿ ಪರ್ ಅಂತ ಬಳಸ್ತೇವೆ. ಕ್ಲಿಯರ್? ವೆರಿ ಗುಡ್. ನೆಕ್ಸ್ಟ್ ನೋಡುತ್ತಿರುವಂಥದ್ದು ನೀವೆಲ್ಲರೂ ಕೂಡ ಅದು 3 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ನಿನ್ನ ಲಿಖಿತ ಪ್ರಶ್ನೋ ಮೇಸೆ ಕಿನ್ನಿ 2 ಪ್ರಶ್ನೋಕ್ಕೋ ಉತ್ತರ ಲಿಖಿ ಅಂತ. ನಿನ್ನ ಲಿಖಿತ ಅಂದರೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ತಾವುಗಳು 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಅಂತ ಇದೆ, ಆಯಿತಾ. ಚೆನ್ನಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ನನ್ನ ಉದ್ದೇಶ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟು ಏನಾದರೂ ಮಾಡಿ ಇಂಟರ್ನಲ್ ಮಾರ್ಕ್ಸನ್ನು ಜಾಸ್ತಿ ಮಾಡಬೇಕು ಅಂತ. ವಿದ್ಯಾರ್ಥಿಗಳೇ, ಕೆಳಗೆ ಕಾಣುತ್ತಿರುವ all-in-one PDF @gmail.com ಇದು ನಮ್ಮ ಮೇಲ್ ID ಆಗಿರುತ್ತೆ. ನಮ್ಮ ಮೇಲ್ IDಗೆ ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟು ಆದ ತಕ್ಷಣ ಆ ಕ್ವಶನ್ ಪೇಪರನ್ನು ಕಳಿಸಿಕೊಟ್ರೆ ಬಹಳ ಹೆಲ್ಪ್ ಆಗುತ್ತೆ. ನಮಗೆ ಅಂತಲ್ಲ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಗ್ರಾಮರ್ ಪಾರ್ಟನ್ನು ನೋಡ್ತಾ ಹೋಗೋಣ. ವಾಕ್ಯ ಶುದ್ಧ ಕೀಜಿಯೆ ಅಂತ ಇದೆ. ಕ್ವಶನ್ ನಂಬರ್ 18, ನಿಂದ ಕಾ ಐಸಿ ಹಿ ಮಹಿಮಾ ಹೈ ಅಂತ ಇದೆ. ಏನು ಐಸಿ ಹಿ ಮಹಿಮಾ ಹೈ ಅಂತ ಇದೆ? ಅದು ಕೀ ಅಂತ ಆಗಬೇಕು, ಕಾ ಅಂತ ಇದೆ, ಆಯಿತಾ. ಯಾವುದು ಸೆಕೆಂಡ್ ಪಾರ್ಟ್ ಇದೆ ಅಲ್ವಾ, ನೋಡಿ ಸೆಕೆಂಡ್ ವರ್ಡು ಕಾ ಅಂತ, ಅದನ್ನು ಕೀ ಅಂತ ಮಾಡಿದರೆ ಇದು ಸಂಪೂರ್ಣವಾಗಿ ಸರಿಯಾಗತ್ತೆ. ವಾ ಪಾತ್ರ ಕಾಲ್ ಕೆ ಸಮಯ ಆಯಾ ಅಂತ ಇದೆ, ಹೌದಲ್ವಾ. ಅಲ್ಲಿ ಕೆ ಸಮಯ ಅಂತಾನೆ ಡೆಲೀಟ್ ಮಾಡಬೇಕು, ಅದು ಎಕ್ಸ್ಟ್ರಾ ವರ್ಡ್ ಇರುವಂಥದ್ದು. ಅದನ್ನು ವಾಮಿಟ್ ಮಾಡಬೇಕು. ವಾಮಿಟ್ ಅಂದರೆ ತೆಗೆದುಹಾಕಿ, ಆಯಿತಾ. ಕಾಲ್ ಆಯಾ ಅಷ್ಟೇ, ಅದು ಕೆ ಸಮಯ ತೆಗಿಬೇಕು, ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 19 ನೋಡೋಣ. ನೋಡಿ, ಹಮಾರೆ ಜ್ಞಾನಕ್ಕೆ ಏನಿದು ಕಪಟ್ ಖೋಲ್ತೆ ಹೈ ಅಂತ ಇದೆ. ಅದು ಭವಿಷ್ಯ ಮೇ ಬದಲಿಯೇ ಅಂತ, ಇದು ವರ್ತಮಾನದಲ್ಲಿದೆ. ಅದನ್ನು ಭವಿಷ್ಯ ಅಂತ ಹೇಳಿದರೆ ಫ್ಯೂಚರ್ ಟೆನ್ಸಿಗೆ ಬರಿಬೇಕು. ನೀವೇನು ಬರಿಬೇಕು ಅಂದರೆ ಹಮಾರೆ ಜ್ಞಾನಕ್ಕೆ ಕಪಟ್ ಖೋಲೆಂಗೆ ಅಂತ ಬರಿಬೇಕು. ಖೋ
ಅದು ಲಾ ಇದೆ ಅಲ್ವಾ, ಲೇ ಅಂತ ಮಾಡಿ ಆಯಿತಾ. ಇದು ತೇ ಅಂತ ತೆಗೆದು ತಾವುಗಳು ಆ ಜಾಗದಲ್ಲಿ ಗೆ ಅಂತ ಬರೆದ್ರೆ ಮುಗೀತು. ಹೈ ತೆಗಿಬೇಕು ಆಯಿತಾ. ಹೈ ಅಂತ ಬರೆದ್ರೆ ಅದು ವರ್ತಮಾನ ಆಗುತ್ತೆ. ಭವಿಷ್ಯ ಕಾಲದಲ್ಲಿ ಮೇ ಅಂತ ಎಂಡ್ ಮಾಡಬೇಕು. ಖೋಲೆಂಗೆ ಅಂತ, ಖೋಲೆಂಗೆ ಆಯಿತಾ. ಪೊಲೀಸ್ ಲೋಗ್ ಕಿ ರಕ್ಷಾ ಕರ್ ರಹಿ ಹೈ ಅಂತ ಇದೆ, ಕರ್ ರಹಿ ಥೀ ಅಂತ ಆಗಬೇಕು. ಪೊಲೀಸ್ ಲೋಗೋಂ ಕಿ ರಕ್ಷಾ ಕರ್ ರಹಿ ಥೀ, ಥೀ ಅಂತ ಹೈ ಅಂತ ತೆಗೆದು ಥೀ ಅಂತ ಮಾಡಬೇಕು, ಯಾಕಂದರೆ ಭೂತಕಾಲ ಅಲ್ವಾ ಆಯಿತಾ. ಉಸ್ನೆ ಅಧ್ಯಾಪಕ್ ಸೆ ಬಾತ್ ಕಿ ಅಂತ ಇದೆ. ತಾವುಗಳು ಉಸ್ನೆ ಏನು ಮಾಡಬೇಕು, ವರ್ತಮಾನ ಅಲ್ವಾ. ಉಸ್ನೆ ಅಧ್ಯಾಪಕ್ ಸೆ ಬಾತ್ ಕರ್ ರಹಾ ನೋಡಿ, ಕರ್ತಾ ಹೈ. ಉಸ್ನೆ ಅಧ್ಯಾಪಕ್ ಸೆ ಬಾತ್ ಕರ್ತಾ ಹೈ ಅಂತ ಆಗಬೇಕು ಆಯಿತಾ. ನೆಕ್ಸ್ಟ್ ಸಮಾನಾರ್ಥಕ ಶಬ್ದ ಲಿಖೆ ಅಂತ ಇದೆ. ಇದು ಸಿನಾನಿಮ್ಸ್ ಕಂಡ್ರಿ. ಜಂಗಲ್ ಅಂತ ಹೇಳಿದರೆ ಒನ್ ಅಂತ ಬರಿಬೇಕು, ಭಾಳ ಈಸಿ. ನೆಕ್ಸ್ಟ್ ಇನ್ನೊಂದು ಪ್ರಯಾಸ್ ಅಂತ ಬರಿಬೇಕು. ಯಾವುದು ಇದಕ್ಕೆ ವಿಲೋಮ್ ಶಬ್ದ ಲಿಖೆ ಅಂತ ಇದೆ. ವಿಲೋಮ್ ಅಂದರೆ ಆಂಟೋನಿಮ್ಸ್ ಅಂತ, ವಿರುದ್ಧ ಪದ ಅಂತ. ಆಶಾ ಅಂತ ಇದೆ, ನಿರಾಶಾ ಅಂತ ಬರಿಬೇಕು ನೋಡಿ ಆಯಿತಾ. ನಿರಾಶಾ, ನಿರಾಶಾ ಅಷ್ಟೇ, ಮತ್ತು ಏನೂ ಇಲ್ಲ ಆಶಾ ಜಾಗದಲ್ಲಿ. ನೆಕ್ಸ್ಟು ನಿಸ್ವಾರ್ಥಿ ಅಂತ ಇದೆ. ಇದಕ್ಕೆ ನೀ ಅಂತ ತೆಗೆದ್ರೆ ಮುಗೀತು, ಸ್ವಾರ್ಥಿ ಅಂತ. ಇಷ್ಟೇ ರೀ ಕಾಪಿ ಮಾಡಿ ಬರೆಯುವಂಥದ್ದು. ಬನ್ನಿ ಹಿಂದಿ ಮೇ ಅನುವಾದ್ ಕೀಜಿಯೆ ಅಂತ ಇದೆ. ಮೋಸ್ಟ್ ಆಫ್ ದ ಪೀಪಲ್ ಇನ್ ಇಂಡಿಯಾ ನೋ ಹಿಂದಿ ಅಂತ ಇದೆ. ಭಾಳ ಈಸಿ ನೋಡಿ. ಕನ್ನಡದಲ್ಲಿ ಹೇಗಿದೆಯೋ ಹಾಗೆ ಹಿಂದಿನಲ್ಲಿ ಬರಿಬೇಕು. ಈಗ ಕನ್ನಡ ಓದಿ, ಭಾರತದಲ್ಲಿ ಬಹಳಷ್ಟು ಜನರಿಗೆ ಹಿಂದಿ ತಿಳಿಯುತ್ತದೆ ಅಂತ ಇದೆ ಅಲ್ವಾ. ನೋಡಿ, ಭಾರತದಲ್ಲಿ, ಭಾರತ ಮೇ, ಬಹಳಷ್ಟು ಜನರಿಗೆ ಅಂತ ಇದೆ. ಬಹುತ್ ಲೋಗ್ ಆಯಿತಾ, ಹಿಂದಿ ತಿಳಿಯುತ್ತದೆ ಆಯಿತಾ. ಲೋಗೋಂಕೋ ಹಿಂದಿ ಆತಿ ಹೈ ಅಂತ ಬರಿಬೇಕು, ಬಹಳ ಈಸಿ. ನೆಕ್ಸ್ಟ್ ನನ್ನಿಂದ ಈ ಕೆಲಸ ಮಾಡಲಾಗುವುದಿಲ್ಲ, ಐ ಆಮ್ ಅನ್ಏಬಲ್ ಟು ಡೂ ದಿಸ್ ವರ್ಕ್ ಅಂತ. ತಾವುಗಳು ದಯವಿಟ್ಟು ಕನ್ನಡವನ್ನು ನೋಡಿ, ಕನ್ನಡ ಹೆಂಗಿದೆಯೋ ಹಿಂದಿನೂ ಹಾಗೆ ಟ್ರಾನ್ಸ್ಲೇಟ್ ಆಗುತ್ತೆ. ನನ್ನಿಂದ ಈ ಕೆಲಸ ಮಾಡಲಾಗುವುದಿಲ್ಲ, ನನ್ನಿಂದ ಅಂತ ಹೇಳಿದರೆ ಮೈ ಯಹ ಕಾಮ್ ನಹೀ ಕರ್ ಸಕ್ತಾ ಹೂँ, ಮೈ ಯಹ ಕಾಮ್ ನಹೀ ಕರ್ ಸಕ್ತಾ ಹೂँ ಇಸ್ ದ ರೈಟ್ ಆನ್ಸರ್. ಅವಳು ಕ್ಷಮೆಯಾಗಿ ಮೈಸೂರನ್ನು ಕ್ಷೇಮವಾಗಿ ಮೈಸೂರನ್ನು ತಲುಪಿದ್ದಾಳೆ. ಶಿ ರೀಚ್ಡ್ ಮೈಸೂರು ಸೇಫ್ಟ್ಲಿ ಅಂತ ಇದೆ, ಭಾಳ ಈಸಿ. ವ ಸುರಕ್ಷಿತ್ ರೂಪ್ ಸೆ ಮೈಸೂರು ಪಹುಂಚ್ ಗಯಿ ಹೈ, ವ ಸುರಕ್ಷಿತ್ ರೂಪ್ ಸೆ ಮೈಸೂರು ಪಹುಂಚ್ ಗಯಿ ಹೈ. ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟು ಆದ ತಕ್ಷಣ ನಮ್ಮ ಒಂದು ಮೇಲ್ ಐ ಡಿಗೆ ನಿಮ್ಮ ಕ್ವಶನ್ ಪೇಪರನ್ನು ಕಳುಹಿಸಿ ಕೊಡಿ, ಮರೆಯಬೇಡಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕೊಡಗು ಜಿಲ್ಲೆಯಲ್ಲಿ ನಡೆದಿರುವ ಡಿಸೆಂಬರ್ ತಿಂಗಳಲ್ಲಿ ನಡೆದಿರುವ ಈ ಯೂನಿಟ್ ಟೆಸ್ಟು ಕ್ವಶನ್ ಪೇಪರನ್ನು ಈಗ ನಾವು ನೋಡ್ತಾ ಹೋಗೋಣ. ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳು ಆಯಿತಾ. ಕ್ವಶನ್ ನಂಬರ್ 1 ನೋಡಿ, ಯಾವುದೇ ಕಾರಣಕ್ಕೂ ಯಾವುದೂ ಕೂಡ ತಾವುಗಳು ಏನಂತೀರ, ತಾವುಗಳು ಇದು ಪೇಪರ್ ನಮಗೆ ಬರಲ್ಲ ಅಂತ ಅನ್ಕೋಬೇಡಿ. 3 ಕ್ವಶನ್ ಪೇಪರನ್ನು ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. 100% ಇವೇ ಕ್ವಶನ್ಸ್ಗಳು ನಿಮಗೆ ಬರುತ್ತವೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಏನಿದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 1 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಯಿತಾ. ಕಾಳಿದಾಸ್ನೆ ಹಿಮಾಲಯ ಕೋ ಯಾ ಕಹಾ ಹೈ ಅಂತದ ಕ್ವಶನ್ ನಂಬರ್ 2. ಅದಕ್ಕೆ ಸರಿಯಾದ ಉತ್ತರ ಒಂದು ಏನಂತೀರ, ನಾಗದಿರಾಜ್, ಅದು ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್ ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ 4 ಆಗಿ ಇರುತ್ತದೆ. ಕ್ವಶನ್ ನಂಬರ್ 4 ಪ್ರತಿಭಾ ಯಹಾ ಬಸ್ತಿ ಹೈ ಅಂತ ಇದೆ ಅಲ್ವಾ, ಅದಕ್ಕೆ ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ದಟ್ ಈಸ್ ಏನಂತೀರಾ 4ಗೆ 4 ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಯಿತಾ. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್ ರೈಟ್ ಆನ್ಸರ್ ಈಸ್ 2000 ರೂಪಾಯಿ ಅಂತ ಅಂದುಕೊಂಡಿದ್ದೇನೆ. ದಯವಿಟ್ಟು ನನಗೆ ಡೌಟ್ ಇದೆ ಈ ಒಂದು ಆನ್ಸರಲ್ಲಿ, ನನಗೆ ಕಮೆಂಟ್ ಮುಖಾಂತರ ಸರಿನೋ ತಪ್ಪು ಅಂತ 5th ಕ್ವಶನನ್ನು ತಿಳಿಸಿ. ಗ್ರಾಮರ್ ಸಂಪೂರ್ಣವಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಉಸ್ಕೆ ಸೀನೆ ಡ್ಯಾಶ್ ದರ್ದ್ ಉಟ್ನೆ ಲಗ ಏನಿದು ಲಗ್ತಾ ಹೈ ಅಂತ ಇದೆ, ಹೌದಲ್ವಾ. ಉಸ್ಕೆ ಸೀನೆ ಮೇ ಆಯಿತಾ, ಅವನ ಹೃದಯದಲ್ಲಿ ಆಯಿತಾ, ದಲ್ಲಿ ಅಂತ ಹೇಳಿದರೆ ಮೇ ಅಂತ ಬರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಯಾವುದು, ಇಸ್ಕೆ ಸಾಥ್ ಹಿ ಜೋರೋ ಡ್ಯಾಶ್ ಪಸೀನಾ ಛೂಟ್ನೆ ಲಗ್ತಾ ಹೈ ಅಂತ ಇದೆ. ಜೋರೋ ಕಾ ಇಸ್ ದ ರೈಟ್ ಆನ್ಸರ್, ಕಾ ಆಯಿತಾ. ನೆಕ್ಸ್ಟ್ ಮಿಥಲಿ ಡ್ಯಾಶ್ ಶಿಕಾಯತ್ ಭಿ ಹೋ ಸಕ್ತಿ ಹೈ ಅಂತ ಇದೆ. ಕಿ, ಮಿಥಲಿ ಕಿ ಶಿಕಾಯತ್ ಭಿ ಹೋ ಸಕ್ತಿ ಹೈ, ಕಿ ಅಂತ ಬರಬೇಕು. ನೆಕ್ಸ್ಟ್ ಪಾಸ್ ಡ್ಯಾಶ್
ಡಾಕ್ಟರ್ ಕೋ ಬುಲಾ ಭೇಜಾ ಅಂತ ಇದೆ. ಪಾಸ್ ಕೆ ಅನ್ನುವಂಥದ್ದು ಸರಿಯಾದ ಉತ್ತರ. ಆಯಿತಾ ವಿದ್ಯಾರ್ಥಿಗಳೇ, ಇಲ್ಲಿ ತಾವುಗಳು 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದಾಗಿದೆ. ಇವೆಲ್ಲ ಕ್ವಶನ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಮಗೆ ಗ್ರಾಮರನ್ನು ನಾನು ಸಂಪೂರ್ಣವಾಗಿ ಈಗ ಅಪ್ಲೋಡನ್ನು ವಿತ್ ಕೀ ಆನ್ಸರ್ ಮಾಡಿಕೊಡ್ತೇನೆ, ವಿತ್ ಎಕ್ಸ್ಪ್ಲನೇಷನ್. ನೋಡಿ, ಇದು ನಮ್ಮ ಮೇಲ್ ಐ ಡಿ. ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರ್ ಎಕ್ಸಾಮ್ ಆದ ತಕ್ಷಣ ನಮ್ಮ ಒಂದು ಮೇಲ್ ಐಡಿಗೆ ಕಳುಹಿಸಿಕೊಡಿ. ಇದರ ಒಂದು PDF ಕಾಪಿ ಬೇಕು ಸರ್, ನಮಗೂ ಕೂಡ ಕಲಿತೀವಿ ಅಂತ ಅನ್ನೋರು ನಮಗೆ PDF ಕಾಪಿ ಬೇಕು, ಹಾರ್ಡ್ ಕಾಪಿ ಪ್ರಿಂಟ್ ತಗೊಂಡು ನಾವು ಕೂಡ ವರ್ಕ್ ಮಾಡ್ತೀವಿ ಅಂತ ದಯವಿಟ್ಟು ವಿದ್ಯಾರ್ಥಿಗಳೇ PDF ಕಾಪಿಯನ್ನು ಕೊಡ್ತೀನಿ ಸರ್. 2000 ವ್ಯೂಸ್ ಆದ ತಕ್ಷಣ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ತಮಗೆ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ತಾವುಗಳು ಇದನ್ನು ಏನಂತೀರ ಶೇರ್ ಮಾಡಿ ಅಂತ ಒಂದು ರಿಕ್ವೆಸ್ಟು. ಬನ್ನಿ ವಿದ್ಯಾರ್ಥಿಗಳೇ, ವಾಕ್ಯ ಶುದ್ಧ ಕೀಜಿಯೇ ಅಂತ ಇದೆ ನೋಡಿ. ಹಮ್ ಪ್ರತಿದಿನ 3 ಬಜೆ ಉಡ್ತಾ ಥಾ ಅಂತ ಇದೆ. ಆಯಿತಾ, ಉಡ್ತೇ ಥೇ ಅಂತ ಬರೀಬೇಕು. ಹಮ್ ಪ್ರತಿದಿನ 3 ಬಜೆ ಆಯಿತಾ. ಹುಟ್ಟುತ್ತೇ ತೇ ತಾ ಅಂತ ಒತ್ತಿದಲ್ವ, ಅದನ್ನು ತೆಗೆದು ತೇ ಅಂತ ಮಾಡಿ. ಆಯಿತಾ, ಆಮೇಲೆ ಮತ್ತು ಥಾ ಅಂತ ಇದೆ, ಅದನ್ನು ಕೂಡ ಥೇ ಮಾಡಿ. ಉಡ್ತೆ ಥೇ ಇಸ್ ದ ರೈಟ್ ಆನ್ಸರ್. ವಾತೋ ಸಚ್ಮುಚ್ ಬಿಚ್ ಲಗ್ ರಹಿ ಥಿ, ಅದಕ್ಕೆ ಏನು ಆನ್ಸರ್ ನೀವೇ ನನಗೆ ಕಳಿಸಿ. ನನಗೆ ಇಲ್ಲಿ ಏನೋ ಸ್ವಲ್ಪ ತಪ್ಪು ಕಾಣ್ತಾ ಇದೆ. ತಪ್ಪು ಅಂದರೆ ಪ್ರಿಂಟ್ ಸರಿಯಾಗಿಲ್ಲ. ಅನ್ಯ ವಚನ ರೂಪ ಲಿಖೆ ಅಂತ ಇದೆ, ಭಾಳ ಈಸಿ ಇದು ಕೂಡ. ಆಯಿತಾ, ತಾಂತ್ರಿಕ್ ಅಂತ ಇದೆ. ತಾಂತ್ರಿಕ್ ಹೌದಲ್ವಾ, ತಾಂತ್ರಿಕ ಅಂತ ಬರೀಬೇಕು. ನೆಕ್ಸ್ಟ್ ದಮನಿ ಅಂತ ಇದೆ, ದಮನಿಯ ಅಂತ ಬರೀಬೇಕು. ಬಹಳ ಈಸಿಯಪ್ಪ, ಏನೂ ಇಲ್ಲ. ಬರ್ದು ಮೇಲುಗಡೆ ಆಯಿತಾ ಇದನ್ನು ಹಾಕೋದು. ವಿಲೋಮ್ ಶಬ್ದ ಲಿಖೆ ಅಂತ ಹೇಳಿದರೆ ಆಪೋಸಿಟ್ ವರ್ಡ್ಸ್. ಪಾಸ್ ಅಂತ ಇದೆ, ಪಾಸಿಗೆ ಆಪೋಸಿಟ್ ವರ್ಡ್ಸ್ ದೂರ ಅಂತ ಬರೀಬೇಕು. ಆಯಿತಾ, ಸಮರ್ಥ ಅಂತ ಇದೆ, ಅಸಮರ್ಥ ಅಂತ ಬರೀಬೇಕು. ಹಾಕಬೇಕು. ಇದಕ್ಕೆ ದೂರು, ಅದಕ್ಕೆ ಅಂತ ಹಾಕಬೇಕು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನಾವು 3rd ಕ್ವಶನ್ ಪೇಪರ್ ಕಡೆಗೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಅವರ್ ಮೇಲ್ ಐ ಡಿ. ಪ್ಲೀಸ್ ಶೇರ್ ಯುವರ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್. ಆಯಿತಾ, ವೇಸ್ಟ್ ಆಗೋಕ್ಕಿಂತ ದಯವಿಟ್ಟು ನಮ್ಮ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಒಂದು ಕ್ವಶನ್ ಪೇಪರನ್ನು ಕಳುಹಿಸಿ ಕೊಡಿ. ವಿದ್ಯಾರ್ಥಿಗಳೇ, ಈಗ ನಾವು 3rd ಕ್ವಶನ್ ಪೇಪರಲ್ಲಿ ಇದ್ದೀವಿ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಬನ್ನಿ ಸರ್. ಕ್ವಶನ್ ನಂಬರ್ 1 ನೀವೇ ಓದ್ಕೊಳ್ರೋ, ಭಾಳ ಸಮಯ ಆಗ್ಬಿಡ್ತು. ಆಯಿತಾ, ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ 45 ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಆಯಿತಾ, ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಸಿ ಇಸ್ ದ ಕೇದಾರ್ನಾಥ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್ ಅಗೇನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಇಲ್ಲಿ ಸ್ವಲ್ಪ ಡೌಟ್ ಇದೆ, ದಯವಿಟ್ಟು ಕಮೆಂಟ್ ಮುಖಾಂತರ ಯಾವುದು ಸರಿಯಾದ ಉತ್ತರ ಅಂತ ಆಪ್ಷನ್ 5ಗೆ, ಕ್ವಶನ್ ನಂಬರ್ 5ಗೆ ತಾವುಗಳು ಹಾಕಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಕ್ವಶನ್ ನಂಬರ್ 6 ಮೈ ಡಿಯರ್ ಚಿಲ್ಡ್ರನ್, ಇದು ಕೂಡ ಅಷ್ಟೇ ಸ್ವಲ್ಪ ಡೌಟ್ ಇದೆ, ಆದರೆ ನನ್ನ ಪ್ರಕಾರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಯಿತಾ, ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಗ್ರಾಮರನ್ನು ಸಂಪೂರ್ಣವಾಗಿ. ಉಸ್ಕೆ ಸೀನೆ ಡ್ಯಾಶ್ ದರ್ದ್ ಉಟ್ನೆ ಲಗಾ ಥಾ ಅಂತ ನೋಡಿ, ಅಲ್ಲೂ ಅದೇ ಇಲ್ಲೂ ಅದೇ ಬಂದಿದೆ, ಅದಕ್ಕೆ ನಾನು ಹೇಳ್ತಿರುವಂಥದ್ದು. ಸ್ವಲ್ಪ ಸಮಯ ಕೊಡಿ. ಉಸ್ಕೆ ಸೀನೆ ಮೇ ಇಸ್ ದ ರೈಟ್ ಆನ್ಸರ್. ಪಾಸ್ ಡ್ಯಾಶ್ ಡಾಕ್ಟರ್ ಕೋ ಬುಲಾ ಭೇಜಾ ಅಂತ ಇದೆ, ಪಾಸ್ ಸೇ. ಆಯಿತಾ, ಪಾಸ್ ಏನರ ಇದು, ಪಾಸ್ ಕೋ ಡಾಕ್ಟರ್ ಕೋ ಬುಲಾ ಭೇಜಾ, ಪಾಸ್ ಸೇ ಅಂತ ಬರಬೇಕು ಕೊಂಡ್ರೋ ಇಲ್ಲಿ. ಆಯಿತಾ, ಪಾಸ್ ಸೇ ಡಾಕ್ಟರ್ ಕೋ ಬುಲಾ ಭೇಜಾ. ನೆಕ್ಸ್ಟ್ ಮಂಜಿಲ್ ಡ್ಯಾಶ್ ಪहुंच जाने पर ಏನು ರೋಮಾಂಚ ಹೋ ಹಿ आता है ಅಂತ, ಹೋ ಹಿ ಹೋತಾ ಹೈ. ಮಂಜಿಲ್ ಪರ್ ಆಯಿತಾ, ಪਹੁಂಚನೆ ಪರ್, ನಿಮ್ಮ ಒಂದು ಗುರಿಯನ್ನು ತಲುಪಿದ ಮೇಲೆ ರೋಮಾಂಚನ ಆಗೇ ಆಗ್ತೀರಾ ತಾವುಗಳು ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಮುಹಾವರೆ ನೋಡೋಣ. ದಾತ್ ಪೀಸ್ನ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಕ್ರೋಧ್ ಕರ್ಣ ಅಂತ, ಸಿಟ್ಟಾಗುವಂಥದ್ದು ಅಂತ. ನೌದೋ ಗ್ಯಾರ ಹೋನ ಅಂತ ಇದೆ, ಅಂದರೆ ಭಾಗ್ ಜನ ಅಂತ, ಅಲ್ಲಿಂದ ಓಡೋಗುವಂಥದ್ದು ಅಂತ. ಆಯಿತಾ, ಆಂಚಲ್ ಪಸಾರ್ನ ಅಂತ ಇದೆ, ಅಂದರೆ ಕೈಯನ್ನು ಚಾಚುವುದು, ಅದನ್ನು ನಾವು ಭೀಕ್ ಮಾಂಗನ ಅಂತ ಕರಿತೀವಿ. ದೇವರು ಯಾರಿಗೂ ಈ ಪರಿಸ್ಥಿತಿ ಕೊಡಬಾರ್ದು ಕಣ್ರಪ್ಪ. ನೋಡಿ, ಇವೆಲ್ಲ 3 ಅಂಕದ ಪ್ರಶ್ನೆಗಳು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ನಾವೀಗ ಗ್ರಾಮರ್ ಪಾಠ ಕಡೆಗೆ ಹೋಗ್ತಾ ಇದ್ದೀವಿ. ತಾವುಗಳು ಈ 2 ಮಾರ್ಕ್ಸ್ ಕ್ವಶನ್ಸು 3 ಮಾರ್ಕ್ಸ್ ಕ್ವಶನ್ಸು ಸಂಪೂರ್ಣವಾಗಿ ನೋಡಿಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಮುಂದಿನ ಭಾಗದಲ್ಲಿ ನಾವುಗಳು ವಾಕ್ಯ ಶುದ್ಧ ಕೀಜಿಯೇ ಅಂತ ನೋಡೋಣ. ಕ್ವಶನ್ ನಂಬರ್ 20
ಹೌದಲ್ವಾ? ಇವೆಲ್ಲವೂ ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳು ಆಗಿರ್ತವೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ವಾಕ್ಯ ಶುದ್ಧ ಕೀಜಿಗೆ ಹೋಗೋಣ. ಹಮ್ ಪ್ರತಿದಿನ ಸಬ್ಸೆ 3 ಬಜೆ ಉಡ್ತಾ ಥಾ ಅಂತ ಇದೆ. ಉಟ್ಟತೆ ಥೇ ಅಂತ ಆಗಬೇಕು. ಉಟ್ಟತೆ ಥೇ ಅಂತ ನೋಡಿ, ಇದು ಕೂಡ ರಿಪೀಟ್ ಆಗಿರುವಂತಹ ಒಂದು ಕ್ವಶನ್ ಆಗಿರ್ತವೆ. ಮಂದಿರ್ ಮೇ ಪೂಜಾ ಹೋ ರಹಾ ಥಾ ಅಂತ ಇದೆ. ಹೋ ರಹಿ ಅಂತ ಬರೀಬೇಕು ನೋಡಿ. ಮಂದಿರ್ ಮೇ ಪೂಜಾ ಹೋ ರಹಿ ಥಿ, ಆಯಿತಾ? ನೆಕ್ಸ್ಟ್, ನಿನ್ನಲಿಖಿತ ವಾಕ್ಯಾಂಕು ಸೂಚನಾನುಸಾರ ಅನುಸಾರ ಬದಲಿ ಅಂತ, ಒಂದು ಭವಿಷ್ಯ ಕಾಲದಲ್ಲಿ ಹಾಗೂ ಒಂದು ಭೂತಕಾಲದಲ್ಲಿ ಅಂತ. ನೆಕ್ಸ್ಟ್ ನೋಡಿ, ಯಾತ್ರಿ ಆದಿಕಾಶ್ ಯಾತ್ರಿ ಪೈದಲ್ ಚಲ್ತೆ ಹೈ ಅಂತ ಇದೆ. ಚಲ್ತೆ ಸೆಂಟೆನ್ಸ್ ಕರೆಕ್ಟಾಗಿದೆ, ಆದರೆ ಅದನ್ನು ಭವಿಷ್ಯ ಕಾಲದಲ್ಲಿ ಬದಲಾವಣೆ ಮಾಡಬೇಕು. ಚಲೇಂಗೆ ಅಂತ ಬರೀಬೇಕು. ಚಲೇಂಗೆ ತೇ ತೆಗೆದು ಗೆ ಅಂತ ಹಾಕಬೇಕು, ಮತ್ತೇನೂ ಇಲ್ಲ. ಲೇ ಅಂತ ಮಾಡಿ ಚಲೇಂಗೆ ಅಂತ. ನೆಕ್ಸ್ಟು, ಬದ್ರಿನಾಥ್ ಹಮೆ ಪುಕಾರ ರಹಾ ಹೈ ಅಂತ ಇದೆ. ಬದ್ರಿನಾಥ್ ಹಮೆ ಪುಕಾರ ಅಂತ ಬರಿಬೇಕು, ಯಾಕೆ? ಅದು ಭೂತಕಾಲ ಆಗಬೇಕು ಅಲ್ವಾ? ಭೂತಕಾಲ ಅಂದರೆ ಪಾಸ್ಟ್ ಟೆನ್ಸ್ ಮಾಡಬೇಕು. ಬದ್ರಿನಾಥ್ ಹಮೆ ಪುಕಾರ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಅನ್ಯಲಿಂಗ ರೂಪ ಲಿಖೆ ಅಂತ ಇದೆ. ಅಂದರೆ ಮತ್ತೇನೂ ಇಲ್ಲ, ಆಪೋಸಿಟ್ ಜೆಂಡರ್ ಬರೆಯುವಂಥದ್ದು. ಭಕ್ತ್ ಅಂತ ಇದೆ, ಭಕ್ತಿನ್ ಅಂತ ಬರೀಬೇಕು. ನೆಕ್ಸ್ಟ್ ಬಾಲಿಕಾ ಅಂತ ಇದೆ. ಬಾಲಿಕಾ ಅಂದರೆ ಹುಡುಗಿ, ಹುಡುಗ ಅಂತ ಬರೀಬೇಕು. ಬಾಲಕ್ ಅಂತ ಅಷ್ಟೇ. ವಿದ್ಯಾರ್ಥಿಗಳೇ, ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಶೇರ್ ಯುವರ್ ವಿಡಿಯೋಸ್, ಶೇರ್ ಯುವರ್ ಕ್ವಶನ್ ಪೇಪರ್ಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್, ಆಯಿತಾ? ಯೂನಿಟ್ ಟೆಸ್ಟ್ ಆದ ತಕ್ಷಣ ದಯವಿಟ್ಟು ಬಹಳ ಬೇಗ ನಮಗೆ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.